Okay, so good morning to all. In the previous class, we have started with structured. Okay, structured data type start ಮಾಡಿದ್ structured data start ಮಾಡಿದ್ವಿ. Okay, just a second, I'll go for the PPT here. I'm sharing the screen. Yes, you all are able to see the screen PPT. Don't scratch. Okay. Okay, Sindaru. I will talk to them. Okay. Thank you. Okay, so just here in the previous class, we have started with structured data. Okay, ಸ್ಟ್ರಕ್ಚರ್ಡ್ ಡಾಟಾನ ಸ್ಟಾರ್ಟ್ ಮಾಡಿದ್ವಿ. ಏನ್ ನೋಡಿದ್ವಿ ಅಂತಂದ್ರೆ ಸ್ಟ್ರಕ್ಚರ್ಡ್ ಡಾಟಾ ಒಳಗೆ ಒಂದು ಎಕ್ಸಾಂಪಲ್ ಸ್ಟಾರ್ಟ್ ಮಾಡಿದ್ವಿ ನಾವು. ಜಸ್ಟ್ ಸೆಕೆಂಡ್ ಐ ಗೋ ಫಾರ್ ದಟ್. ಓಕೆ, ಸೊ ಸ್ಟ್ರಕ್ಚರ್ಡ್ ಡಾಟಾ ಒಳಗ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಅನ್ ಎಕ್ಸಾಂಪಲ್. ಓಕೆ, ಏನೇನಂತಂದ್ರೆ ಒಂದು ಪೇಷಂಟ್ ಇರ್ತಾನ. ಓಕೆ, ಆ ಪೇಷಂಟ್ ಹಾಸ್ಪಿಟಲ್ಗೆ ಹೋಗಿದಾಗ ಒಂದು ಡಾಟಾ ಹೆಂಗ್ ಮೇಂಟೈನ್ ಮಾಡ್ತಾರ ಅಂತ ಪೇಷಂಟ್ ಇಂಡೆಕ್ಸ್ ಕಾರ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಅದನ್ನ ಹೆಂಗ್ ಮೇಂಟೈನ್ ಮಾಡ್ತಾರ ಅಂತ ಹೇಳಿ ನೋಡಿದ್ವಿ. ಲೈಕ್ ಪೇಷಂಟ್ ಐ ಡಿ, ಡೇಟ್, ಸ್ಟ್ರಕ್ಚರ್ ನೇಮ್, ಸಾರಿ ನರ್ಸ್ ನೇಮ್, ಪೇಷಂಟ್ ನೇಮ್, ಪೇಷಂಟ್ ಏಜ್, ಬಾಡಿ ಟೆಂಪರೇಚರ್, ಬ್ಲಡ್ ಪ್ರೆಷರ್. ಸೊ ಇವೆಲ್ಲ ಏನದಾವ ಅಂತಂದ್ರೆ ಪೇಷಂಟ್ ಇಂದ ಇಂಡೆಕ್ಸ್ ಕಾರ್ಡ್ ಅಂತ ಹೇಳ್ಬೋದು. ಸೊ ಇದ್ರದ್ದು ಒಂದು ಎಕ್ಸಾಂಪಲ್ ಸ್ಟ್ರಕ್ಚರ್ ಡಾಟಾ ಅಂತ ಹೇಳಾಗತ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬಕಿ ನರ್ಸ್ ಏನ್ ಮಾಡ್ತಾಳ, ಆ ಪೇಷಂಟ್ ಇಂದ ಎಲ್ಲ ರೆಕಾರ್ಡ್ಸ್ ನ ಎಲೆಕ್ಟ್ರಾನಿಕ್ ವೇ ಒಳಗ ಡಾಟಾ ಬೇಸ್ ನ ಸ್ಟೋರ್ ಮಾಡ್ತಾಳೆ. ಓಕೆ, ಯಾವ ಡಾಟಾ ಬೇಸು? RDBMS ಡಾಟಾ ಬೇಸ್. ಓಕೆ, ಸೊ ಅವಾಗ ಏನ್ ಮಾಡ್ತಾನ, ನೆಕ್ಸ್ಟ್ ಡಾಕ್ಟರ್ ಏನ್ ಮಾಡ್ತಾನ ಅಂತಂದ್ರ ಅವಂದೆಲ್ಲ ಬಾಡಿ ಟೆಂಪರೇಚರ್ ಅವ್ನ ರಿಲೇಟೆಡ್ ಏನಾದ್ರು ತಿಳ್ಕೊಬೇಕಾಗಿತ್ತಂದ್ರ ಅವ ಡಾಟಾ ಬೇಸ್ ನಾಗ ಹೋಗಿ ಸರ್ಚ್ ಮಾಡಿ ಅವ್ನ ಏನ್ ರಿಲೇಟೆಡ್ ಇರುತ್ತೆ ಎಲ್ಲಾನು ಅವ ತಗೋತಾನ ಅಂತ ಹೇಳ್ತಾನ. ಓಕೆ, ಸೊ ಇದು ಮಾಡೋದ್ರಿಂದ ಒಂದು ಈಸಿ ವೇದಾಗ ಎಕ್ಸೆಸ್ ಮಾಡ್ಬೋದು ಅಂತ ನಾವು ನೋಡಿದ್ವಿ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಸೀನ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ರಕ್ಚರ್ಡ್ ಡಾಟಾ. ಸ್ಟ್ರಕ್ಚರ್ಡ್ ಡಾಟಾ ಅಂತ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ವಿ. ಸೊ ಇದು ಒಂದು ಡೈಗ್ರಾಮ್ ಒಳಗೆ ತೋರ್ಸಾಕತ್ತ ನೋಡಿ. ದಿಸ್ ಆರ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಟ್ರಕ್ಚರ್ಡ್ ಡಾಟಾ ಅಂತ ಹೇಳಿ ಹೇಳ್ಬೋದು. ಸೊ ಲೇಟರ್ ವಿ ಹ್ಯಾವ್ ಸೀನ್ ವೇರ್ ದ ಸ್ಟ್ರಕ್ಚರ್ಡ್ ಡಾಟಾ ಕಮ್ ಫ್ರಮ್. ಓಕೆ, ಸೊ ಸ್ಟ್ರಕ್ಚರ್ಡ್ ಡಾಟಾ ಹಿಂಗ್ ಬರ್ತದ ಅಂತ ನೋಡಿದ್ವಿ. ಸೊ ಅವೆಲ್ಲ ಆಕ್ಸೆಸ್ ನಿಂತ. ಓಕೆ, ಡಾಟಾಬೇಸ್, OLTP, SQL, ಸ್ಪ್ರೆಡ್ಶೀಟ್ ಇರ್ತಾರಲ್ಲ ಅಂತ ನಾವು ಸ್ಟ್ರಕ್ಚರ್ಡ್ ಡಾಟಾ ಬರ್ತದೆ ಅಂತ ಹೇಳಿ ನಾವು ನೋಡಿದ್ವಿ. ದಟ್ ಈಸ್ ದ ಸೋರ್ಸ್ ಆಫ್ ದ ಸ್ಟ್ರಕ್ಚರ್ಡ್ ಡಾಟಾ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಸೀನ್ ಇಸ್ ಇಟ್ ಈಸಿ ಟು ಆಕ್ಸೆಸ್ ದ ಸ್ಟ್ರಕ್ಚರ್ಡ್ ಡಾಟಾ. ಸ್ಟ್ರಕ್ಚರ್ಡ್ ಡಾಟಾನ ಈಸಿ ಅದ ಏನಂತ ಹೇಳ್ತೀವಿ. ಅದು ಈಸಿ ಇದೆ, ಆಬ್ವಿಯಸ್ಲಿ ಇಟ್ ಇಸ್ ಈಸಿ. ಎಲ್ಲೆಲ್ಲ ಅಂತಂದ್ರೆ ಸ್ಟೋರೇಜ್ ಸಲಾಗ ಸ್ಕೇಲಬಿಲಿಟಿ, ಸೆಕ್ಯೂರಿಟಿ ಮತ್ತೆ ಅಪ್ಡೇಟ್ ಅಂಡ್ ಡಿಲೀಟ್, ಇಲ್ಲೆಲ್ಲ ನಾವು ಅದನ್ನ ಈಸಿ ಅದ ಅಂತ ಹೇಳಿದ್ವಿ. ಸೊ ಅದ್ರ ಏನೇನ್ ಅಂತ ಹೇಳಿ ಡೆಫಿನೇಷನ್ಸ್ ಕೊಟ್ಟಾನ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಸೀನ್ ಹ್ಯಾಸಲ್ ಫ್ರೀ ರಿಟ್ರಾವಲ್. ಅಂದ್ರೆ ರಿಟ್ರಾವಲ್ ಈಸಿಲಿ ಮಾಡ್ಬೋದೇನ ಅಂತ ಹೇಳಿ. ಎಸ್ ಈಸ್ ಅಗೇನ್ ಸೇಯಿಂಗ್ ದಟ್ ರಿಟ್ರಾವಲ್ ನಾವು ಈಸಿಲಿ ಮಾಡ್ಕೋಬಹುದು ಅಂತ ಹೇಳಿ. ಸೊ ಅದ್ರ ಬಗ್ಗೆ ಎಲ್ಲ ಇಲ್ಲಿ ನಮ್ಗೆ ಡೀಟೇಲ್ಸ್ ಆಗಿ ನಿನ್ನೆ ನೋಡಿದ್ವಿ ಕ್ಲಾಸ್. ಓಕೆ, so this much we have seen in the previous class. Hope everyone understood about the structured data in the previous class. Everyone understood structured data? ತಿಳಿದಿದೆ ಎಲ್ಲಾರ್ಗೂ? Please reply. Everyone understood about the structured data in the previous class? I want reply from everyone. Okay. So next today we'll go with the unstructured data here. So next topic is about getting to know about the unstructured data. Okay. So unstructured data ಏನದಲ್ಲ ಒಂದು ಸ್ವಲ್ಪ ದೊಡ್ಡದಿದೆ ಕಂಪೇರ್ ಟು ಸ್ಟ್ರಕ್ಚರ್ಡ್ ಡಾಟಾ. ಮೋರ್ ಪಾರ್ಟ್ಸ್ ವಿ ಕ್ಯಾನ್ ಸಿ ಇನ್ ದ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಹೇಳ್ಬೋದು. ಓಕೆ, ಸೊ ಅನ್ಸ್ಟ್ರಕ್ಚರ್ಡ್ ಡಾಟಾ ಒಳಗ ಸ್ವಲ್ಪ ಬಹಳಷ್ಟು ಪಾರ್ಟ್ ಅದಾವ ಅಂತ ಹೇಳ್ಬೋದು. ಸೊ ಅದನ್ನ ನೋಡೋಣ. ಓಕೆ, ಅಗೇನ್ ಇನ್ ದ ಅನ್ಸ್ಟ್ರಕ್ಚರ್ಡ್ ಡಾಟಾ ಹಿ ಹ್ಯಾಸ್ ಸ್ಟಾರ್ಟೆಡ್ ವಿತ್ ಅನ್ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡಾಕತ್ತಾನ ನೋಡ್ರಿ. So here there are three doctors. Okay, there are three doctors called as Dr. Ben,
Dr. Stanley and Dr. Mark. Okay, there are three doctors who works at the medical facility of Good Life. Okay, Good Life another hospital ಒಳಗೆ three doctors they are working. Okay, Dr. Ben, Dr. Stanley and Dr. Mark. Okay, over the past few days, Dr. Ben and Dr. Stanley has been exchanging long emails about particular case of gastrointestinal problems. Okay, ಸೊ ಭಾಳ ದಿವಸದಿಂದ ಏನಾಗತ್ತದ ಡಾಕ್ಟರ್ ಬೆನ್ ಮತ್ತೆ ಡಾಕ್ಟರ್ ಸ್ಟೆನ್ಲೆ ಏನ್ ಮಾಡಕತ್ತಾರ ಇಮೇಲ್ಸ್ ಎಕ್ಸ್ಚೇಂಜ್ ಮಾಡಕತ್ತಾರ ಬಿಕಾಸ್ ದೇ ಆರ್ ಸ್ಟಡಿಂಗ್ ಇನ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕಾಲ್ಡ್ ಆಸ್ ಗ್ಯಾಸ್ಟ್ರೋ ಇಂಟೆಸ್ಟಲ್ ಅಂತ. ಓಕೆ, ಗ್ಯಾಸ್ಟ್ರೋ ಇಂಟೆಸ್ಟಲ್ ಅಂತ ಒಂದು ಪಾರ್ಟ್ ಪ್ರಾಬ್ಲಮ್ ಮೇಲೆ ಅವರ ವರ್ಕ್ ಮಾಡಕತ್ತಾರ ಅಂತ ಹೇಳ್ಬೋದು. ಓಕೆ, ಸೊ ಆ ಪ್ರಾಬ್ಲಮ್ ನ ಹೆಂಗ್ ಸೊಲ್ಯೂಷನ್ ಮಾಡ್ಬೋದು ಅಥವಾ ಏನಾದ್ರೂ ಅದ್ರ ಮೇಲೆ ರಿಸರ್ಚ್ ಮಾಡಕತ್ತಾರ ಅಂತ ಹೇಳ್ಬೋದು. ಸೊ ಡಾಕ್ಟರ್ ಬ್ಯಾನ್ ಮತ್ತೆ ಡಾಕ್ಟರ್ ಸ್ಟೆನ್ಲೆ ದೇ ಆರ್ ಕಂಬೈನ್ಡ್ಲಿ ವರ್ಕಿಂಗ್. ಸೊ ಅವ್ರು ಏನ್ ಮಾಡಕತ್ತಾರ ಸಮ್ ಇಮೇಲ್ಸ್ ನ ಎಕ್ಸ್ಚೇಂಜ್ ಮಾಡಕತ್ತಾರ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ Dr. Stanley has changed upon a particular combination of drugs that has successfully cured gastrointestinal disorder in his patient. Okay, so ಅವಾಗಿದ್ದೇನು ಸರ್ಚ್ ಮಾಡ್ಬೇಕಾದಾಗ ಡಾಕ್ಟರ್ ಸ್ಟಾನ್ಲೆ ಏನ್ ಮಾಡ್ತಾನಂತಂದ್ರೆ ಒಂದು ಕಾಂಬಿನೇಷನ್ ಮಾಡ್ತಾನೆ. ಓಕೆ, ಪರ್ಟಿಕ್ಯುಲರ್ ಕಾಂಬಿನೇಷನ್ ಆಫ್ ಡ್ರಗ್ಸ್ ಮಾಡ್ತಾನೆ. ಸೊ ಮೆಡಿಕಲ್ಸ್ ನಾಗೆ ಏನೋ ಒಂದು ಕಾಂಬಿನೇಷನ್ ಮಾಡಿ ಸೊ ಒಂದು ಪರ್ಟಿಕ್ಯುಲರ್ ಡ್ರಗ್ ನ ಫೈಂಡ್ ಔಟ್ ಮಾಡಿ ಸೊ ಅಲ್ಲಿ ಏನ್ ಮಾಡ್ತಾನವ ಒಂದು ಪೇಷಂಟ್ ಇಂದ ಗ್ಯಾಸ್ಟ್ರೋ ಇಂಟೆಸ್ಟಲ್ ಡಿಸ್ಆರ್ಡರ್ ನ ಅವ ಕ್ಯೂರ್ ಮಾಡ್ತಾನ ಅಂತ ಹೇಳ್ಬೋದು. ಯಾರು? ಡಾಕ್ಟರ್ ಸ್ಟಾನ್ಲೆ. ಓಕೆ, ಒಬ್ಬನ್ ಪೇಷಂಟ್ ಇರ್ತಾನ ಅವನಿಗೆ ಗ್ಯಾಸ್ಟ್ರೋ ಇಂಟೆಸ್ಟಲ್ ಡಿಸ್ಆರ್ಡರ್ ಪ್ರಾಬ್ಲಮ್ ಇರ್ತದೆ. ಓಕೆ, ಡಾಕ್ಟರ್ ಸ್ಟಾನ್ಲೆ ಮತ್ತೆ ಡಾಕ್ಟರ್ ಬೆನ್ ಇಬ್ರು ಏನ್ ಮಾಡ್ತಿರ್ತಾರ ಅದ್ರ ಮೇಲೆ ವರ್ಕ್ ಮಾಡ್ತಿರ್ತಾರ, ಸಮ್ ಪರ್ಟಿಕ್ಯುಲರ್ ರಿಸರ್ಚ್ ಮಾಡ್ತಿರ್ತಾರ ಅದನ್ನ ಹೆಂಗ್ ಕ್ಯೂರ್ ಮಾಡ್ಬೇಕಂತ ಹೇಳಿ. ಓಕೆ, ಸೊ ಅವಾಗ ಸಮ್ ಮೇಲ್ಸ್ ನ ಎಕ್ಸ್ಚೇಂಜ್ ಮಾಡ್ತಿರ್ತಾರ ಅವ್ರಿಬ್ರು. ಓಕೆ, ಸೊ ಆಫ್ಟರ್ ಸಮ್ ಡೇಸ್ ಆರ್ ಆಫ್ಟರ್ ಪರ್ಟಿಕ್ಯುಲರ್ ಟೈಮ್ ಏನಾಗ್ತದೆ ಡಾಕ್ಟರ್ ಸ್ಟಾನ್ಲೆ ಏನ್ ಮಾಡ್ತಾನೆ ಒಂದ್ ಡ್ರಗ್ ನ ಫೈಂಡ್ ಔಟ್ ಮಾಡಿ ಗ್ಯಾಸ್ಟ್ರೋ ಇಂಟೆಸ್ಟಲ್ ಡಿಸ್ಆರ್ಡರ್ ನ ಅವ್ನ ಪೇಷಂಟ್ ನಾಗ ಇದ್ದಿದ್ದನ್ನ ಕ್ಯೂರ್ ಮಾಡ್ತಾನ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ ಹಿ ಹ್ಯಾಸ್ ರಿಟರ್ನ್ ಅನ್ ಇಮೇಲ್ ಅಬೌಟ್ ದಿಸ್ ಕಾಂಬಿನೇಷನ್ ಆಫ್ ಡ್ರಗ್ಸ್ ಟು ಡಾಕ್ಟರ್ ಬೆನ್. ಓಕೆ, ಸೊ ಅವಾಗ ಏನ್ ಮಾಡ್ತಾನೆ ಈ ಹೆಂಗ್ ಕಾಂಬಿನೇಷನ್ ಆಫ್ ಡ್ರಗ್ಸ್ ಮಾಡಿ ಅವ್ರದ್ದು ಪೇಷಂಟ್ ಗೆ ಕ್ಯೂರ್ ಮಾಡೋಣ ಅಂತ ಹೇಳಿ ಡಾಕ್ಟರ್ ಬೆನ್ ಗೆ ಇಮೇಲ್ ಹಾಕ್ತಾನೆ. ಓಕೆ, ಸೊ ಇಮೇಲ್ ನ ಕಳಿಸ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ ನೋಡ್ರಿ, ಡಾಕ್ಟರ್ ಮಾರ್ಕ್ ಹ್ಯಾಸ್ ಅ ಪೇಷಂಟ್ ಇನ್ ದ ಗುಡ್ ಲೈಫ್ ಎಮರ್ಜೆನ್ಸಿ ಯೂನಿಟ್ ವಿತ್ ಕ್ವೈಟ್ ಸಿಮಿಲರ್ ಕೇಸಸ್ ಆಫ್ ಗ್ಯಾಸ್ಟ್ರೋಇಂಟೆಸ್ಟಿನಲ್ ಡಿಸ್ಆರ್ಡರ್. ಓಕೆ, ಸೊ ಅಗೇನ್ ಇಲ್ಲಿ ನೋಡ್ರಿ ಈಗ ಡಾಕ್ಟರ್ ಮಾರ್ಕ್ ಎಲ್ಲಿರ್ತಾನವ ಗುಡ್ ಲೈಫ್ ಹಾಸ್ಪಿಟಲ್ ಆಗಿರ್ತಾನ. ಸೊ ಅವನ್ ಬಲ್ಲು ಏನದ ಒಂದು ಎಮರ್ಜೆನ್ಸಿ. ಓಕೆ, ಸೊ ಎಮರ್ಜೆನ್ಸಿ ಯೂನಿಟ್ ಒಳಗ ಗ್ಯಾಸ್ಟ್ರೋಇಂಟೆಸ್ಟಿನಲ್ ಡಿಸ್ಆರ್ಡರ್ ಅನ್ನೋದು ಒಬ್ಬನು ಪೇಷಂಟ್ ಬರ್ತಾನೆ ಎಲ್ಲೇ ಡಾಕ್ಟರ್ ಮಾರ್ಕ್ ಬಲ್ಲೆ. ಓಕೆ, ಸೊ ಡಾಕ್ಟರ್ ಸ್ಟಾನ್ಲೆ ಅವನ್ ಪೇಷಂಟ್ ಇಂದ ಕ್ಯೂರ್ ಮಾಡಿರ್ತಾನೆ. ಬಟ್ ಈಗ ಡಾಕ್ಟರ್ ಮಾರ್ಕ್ ಕಡೆ ಏನಾಗುತ್ತೆ ಅಗೇನ್ ಒಂದ್ ಪೇಷಂಟ್ ಬರ್ತಿದೆ ಹೂ ಹ್ಯಾಸ್ gastrointestinal disorder. Okay, but it is emergency ಅಂತ ಹೇಳ್ತಾನೆ. Okay, so next whose cure whose cure Dr. Stanley has changed upon Dr. Mark already tried regular drugs but with no positive results so far. Okay, so Dr. Mark ಏನ್ ಮಾಡ್ತಾನೆ ರೆಗ್ಯುಲರ್ ಮೆಡಿಸಿನ್ಸ್ ಕೊಡ್ತಾನೆ ಅವನಿಗೆ, ಬಟ್ ಅವನಿಗೆ ಪಾಸಿಟಿವ್ ರಿಸಲ್ಟ್ ಬರಂಗಿಲ್ಲ ಅಂದ್ರೆ ಏನು ಕ್ಯೂರ್ ಆಗಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತಾನಂತ ಹಿ ಕ್ವಿಕ್ಲಿ ಸರ್ಚಸ್ ದ ಆರ್ಗನೈಸೇಷನ್ಸ್ ಡಾಟಾಬೇಸ್ ಫಾರ್ ಆನ್ಸರ್ ಬಟ್ ವಿತ್ ನೋ ಲಕ್. ಓಕೆ, ಸೊ ಅವಾಗ ಏನ್ ಮಾಡ್ತಾನೆ ಡಾಟಾಬೇಸ್ ನ ಸರ್ಚ್ ಮಾಡ್ತಾನೆ. ಓಕೆ, ಸೊ ಸರ್ಚ್ ಮಾಡೋದ್ರಿಂದ ನೋ ಲಕ್ ಅಂತಂದ್ರೆ ಅವನಿಗೆ ಸಿಗಂಗಿಲ್ಲ. ಅವ ಏನ್ ಡಾಟಾಬೇಸ್ ನ ಮೆಡಿಕಲ್ ಸರ್ಚ್ ಮಾಡ್ತಿರ್ತಾನಲ್ಲ ಸೊ ಅದು ಅವನಿಗೆ ಸಿಗಂಗಿಲ್ಲ ಅಂತ ಹೇಳ್ತಾನೆ. ಯಾರಿಗೆ? ಡಾಕ್ಟರ್ ಮಾರ್ಕಿಗೆ. ಓಕೆ, ಡಾಕ್ಟರ್ ಮಾರ್ಕ್ ತನ್ನ ರೆಗ್ಯುಲರ್ ಏನಂತಾರೆ ಲೈಕ್ ಡಾಕ್ಟರ್ ಮಾರ್ಕಿಗೆ ತನ್ನ ರೆಗ್ಯುಲರ್ ಮೆಡಿಸಿನ್ಸ್ ಕೊಟ್ಟು ಕ್ಯೂರ್ ಮಾಡ್ಬೇಕಂತ ಇರ್ತಾನೆ. ಓಕೆ, ಬಟ್ ಅವನಿಗೆ ಅದು ಕ್ಯೂರ್ ಆಗಂಗಿಲ್ಲ. ಸೊ ಅವ ಡಾಟಾಬೇಸ್ ನಾಗ ಸರ್ಚ್ ಮಾಡ್ತಾನೆ. ಓಕೆ, ಬಟ್ ಅದು ಏನದ ಅವನಿಗೆ ಸಿಗಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ದ ಇನ್ಫಾರ್ಮೇಶನ್ ಹಿ ವಾಂಟ್ಸ್ ಇಸ್ ಸ್ಟಕ್ಡ್ ಅವೇ ಇನ್ ದ ಇಮೇಲ್ ಕನ್ವರ್ಸೇಷನ್ ಬಿಟ್ವೀನ್ ಟೂ ಅದರ್ ಗುಡ್ ಲೈಫ್ ಡಾಕ್ಟರ್ಸ್. ಓಕೆ, ಸೊ ಅಂದ್ರೆ ಈಗ ಏನದ ಅವ ಡಾಟಾಬೇಸ್ ನಾಗ ಏನದ ರೆಗ್ಯುಲರ್ ಈಗ ಲೈಕ್ ಗೂಗಲ್ ಒಳಗೆ ಸರ್ಚ್ ಮಾಡ್ತಾನೆ ಅಂತ ತಿಳ್ಕೊರಿ. ಓಕೆ, ಬಟ್ ಅದು ಇನ್ಫಾರ್ಮೇಶನ್ ಎಲ್ಲದ ಅಂತಂದ್ರೆ ಡಾಕ್ಟರ್ ಬೆನ್ ಮತ್ತೆ ಡಾಕ್ಟರ್ ಸ್ಟಾನ್ಲೆ ಇದ ಮೇಲ್ ಕನ್ವರ್ಸೇಷನ್ ಅದ. ಓಕೆ, ಅವ ಎಲ್ಲಿ ಸರ್ಚ್ ಮಾಡಾಕತ್ತಾನ ಡಾಕ್ಟರ್ ಮಾರ್ಕ್ ಗೂಗಲ್ ಒಳಗೆ ಸರ್ಚ್ ಮಾಡಾಕತ್ತಾನ, ಬಟ್ ದಟ್ ಇನ್ಫಾರ್ಮೇಶನ್ ಈಸ್ ಇನ್ ಬಿಟ್ವೀನ್ ದ ಇಮೇಲ್ ಆಗದ. ಯಾರ್ದು? ಡಾಕ್ಟರ್ ಬೆನ್ ಮತ್ತೆ ಡಾಕ್ಟರ್ ಸ್ಟಾನ್ಲೆ ಇಮೇಲ್ ಆಗದ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾನೆ ನೋಡ್ರಿ, ಡಾಕ್ಟರ್ ಮಾರ್ಕ್ ವುಡ್ ಹ್ಯಾವ್ ಆಕ್ಸೆಸ್ ದ ಸೊಲ್ಯೂಷನ್ ವಿತ್ ಫ್ಯೂ ಮೌಸ್ ಕ್ಲಿಕ್ಸ್
has the storage and analysis of unstructured data being undertaken by the good life. Okay, so ಅವ ಬಹಳಷ್ಟು ಸರ್ಚ್ ಮಾಡ್ತಾನ, ಆಕ್ಸೆಸ್ ಮಾಡ್ತಾನ. ಓಕೆ, ಅನ್ಸ್ಟ್ರಕ್ಚರ್ಡ್ ಡಾಟಾ ಒಳಗ ಆಕ್ಸೆಸ್ ಮಾಡ್ತಾನ ಅಂತ ಹೇಳ್ತಾನೆ. ಓಕೆ, ಯಾರ ಡಾಟಾ ಬೇಸ್ನಾಗ ಗುಡ್ ಲೈಫ್. ಓಕೆ, ಗುಡ್ ಲೈಫ್ ಅನ್ನೋದು ಒಂದು ಹಾಸ್ಪಿಟಲ್, ಆ ಹಾಸ್ಪಿಟಲ್ನಾಗ ಡಾಟಾಬೇಸ್ನಾಗ ಅವ ಸರ್ಚ್ ಮಾಡ್ತಾನೆ. ಯಾರು? ಡಾಕ್ಟರ್ ಮಾರ್ಕ್. ಓಕೆ, ನೆಕ್ಸ್ಟ್, as it is the case at good life, 80 to 85% of data in an organization is an unstructured and is growing at an alarming rate ಅಂತ ಹೇಳ್ಬೋದು. ಓಕೆ, ಸೊ ಅವ ಗುಡ್ ಲೈಫ್ ಹಾಸ್ಪಿಟಲ್ ಡಾಟಾಬೇಸ್ ಒಳಗೆ ಸರ್ಚ್ ಮಾಡಾಕತ್ತಾನ. ಬಟ್ ಏನದ 80 to 85% ಆಫ್ ಡಾಟಾ ಏನದ ಅಲ್ಲೇ ಅನ್ಸ್ಟ್ರಕ್ಚರ್ಡ್ ಅದ ಅಂತ ಹೇಳಾಕತ್ತಾನೆ. ಎಲ್ಲಿ? ಗುಡ್ ಲೈಫ್ ಹಾಸ್ಪಿಟಲ್ ಡಾಟಾಬೇಸ್ನಾಗ ಅದು ಅನ್ಸ್ಟ್ರಕ್ಚರ್ಡ್ ಅದ ಅಂತ ಹೇಳಾಕತ್ತಾನ. ಸೊ ಅದೇನದ ಹಂಗ ಗ್ರೋತ್ ಆಗಾಕತ್ತದ. ಅನ್ಸ್ಟ್ರಕ್ಚರ್ಡ್ ಡಾಟಾ ಹಂಗೆ ಇನ್ಫಾರ್ಮೇಶನ್ ಕಟ್ಟಂಗ್ ಅದು ಗ್ರೋತ್ ಆಗಾಕತ್ತದ ಅಂತ ಹೇಳ್ತಾನೆ. ಓಕೆ, ಸೊ an enormous amount of knowledge is buried in the data. ಓಕೆ, ಸೊ ಆ ಡಾಟಾ ಒಳಗ, ಗುಡ್ ಲೈಫ್ ಹಾಸ್ಪಿಟಲ್ ಡಾಟಾ ಒಳಗ ಬಹಳಷ್ಟು ನಾಲೆಜ್ ಅದ ಅಂತ ಹೇಳಾಕತ್ತಾನ. ಓಕೆ, ಅಂದ್ರೆ ಬಹಳಷ್ಟು ನಾಲೆಜಸ್ ಅಂತಂದ್ರೆ ಬಹಳಷ್ಟು ಡಾಟಾ ಅದ ಅವ್ರದ್ರೊಳಗ ಅಂತ ಹೇಳ್ತಾನೆ. ಓಕೆ, ಬಹಳಷ್ಟು ಡಾಟಾ ಇದ್ದಿದ್ನಿಂತ ಅದ್ರಾಗೆಲ್ಲ ಹೋಗಾಕತ್ತದ. ಈಗ ನೋಡ್ರಿ, ಒಂದ್ ಸ್ಟೋರ್ ರೂಮ್ ಅದಂತ ಫಾರ್ ಎಕ್ಸಾಂಪಲ್, ಒಂದ್ ಸ್ಟೋರ್ ರೂಮ್ ನಾಗ ನೀವು ಮ್ಯಾಕ್ಸಿಮಮ್ ನಂಬರ್ ಆಫ್ ಏನಾರ ಹಾಕ್ತದೆ. ಸ್ಟೋರ್ ರೂಮ್ ನಾಗ ಏನಾರ ಮ್ಯಾಕ್ಸಿಮಮ್ ನಂಬರ್ ಆಫ್ ಥಿಂಗ್ಸ್ ಒಯ್ದು ಇಟ್ರಿ ಅಂತ ಇರ್ತಾರಿ. ನೀವ್ ಹೆಂಗ್ ಇಟ್ಕೋತ ಹೋಗ್ತೀರಿ, ಹಳಿದ ಏನಿರ್ತದಲ್ಲ ಅಲ್ಲೇ ಒಳಗ ಕೂಡ್ತದ, ನಮಗ್ ಸಿಗಂಗಿಲ್ಲ ಅದನ್ನ. ಅಲ್ಲೇ ಒಳಗ ಹೋಗಿ ಕೂಡ್ತದ. ಹಂಗೆ ಇಲ್ಲಿಂದ ಇಲ್ಲಿ. ಸೊ ನಾವ್ ಬಹಳಷ್ಟು ಡಾಟಾನ ಹಂಗ ನಾವ್ ಡಾಟಾಬೇಸ್ ನ ಹಾಕೋತ್ ಹೋದ್ವಂದ್ರ ಹಿಂದಿನ ಡಾಟಾದ ನಾಲೆಜ್ ಏನಾಗತ್ತದ ಅಲ್ಲೇ ಬರಿಡ್ ಆಗತ್ತದ ಅಂತ ಹೇಳ್ತಾರ. ಅಂದ್ರೆ ಅಲ್ಲೇ ಹೋಗಾಕತ್ತದ ಅದು, ಅದನ್ನ ಯಾರು ನೋಡಾಕತ್ತಿಲ್ಲ. ಓಕೆ, ಅದನ್ನ ನೋಡಾಕು ಈಸಿಲಿ ಆಗಂಗಿಲ್ಲ ಅಂತ ಹೇಳ್ತಾನೆ. ಓಕೆ, in the above scenario, ಈಗ ಏನಾಗ್ತದೆ ಅಂತಂದ್ರೆ ಡಾಕ್ಟರ್ ಸ್ಟೇನ್ಲೆಸ್ email to Dr. Ben has not been successfully updated into the medical system database as it fell into the unstructured format. ಓಕೆ, ಈಗ ಏನಾಗ್ತಾ ಡಾಕ್ಟರ್ ಸ್ಟಾನ್ಲೆ ಡಾಕ್ಟರ್ ಬೆನ್ ಏನ್ ಮೇಲ್ ಕಳ್ಸಿರ್ತಾನಲ್ಲ ಅದು ಅಪ್ಡೇಟ್ ಆಗಿಲ್ಲ. ಯಾಕಂತಂದ್ರ ಅವ ಅಂದ್ರೆ ಮೆಡಿಕಲ್ ಡಾಟಾಬೇಸ್ ಸಿಸ್ಟಮ್ ಒಳಗೆ ಅಪ್ಡೇಟ್ ಆಗಿಲ್ಲ. ಬಿಕಾಸ್ ಅದೇನದ ಅನ್ಸ್ಟ್ರಕ್ಚರ್ ಫಾರ್ಮ್ಯಾಟ್ ಒಳಗ ಅಲ್ಲೇ ಹಿಂದೆ ಹೋಗಿ ಕುಂತ್ ಬಿಟ್ಟದ ಅಂತ ಹೇಳಾಕತ್ತಾನ. ಓಕೆ, ನೆಕ್ಸ್ಟ್, unstructured data thus is the one which cannot be stored in the form of rows and columns as in a database and does not conform to any data model. That is, it is difficult to determine the meaning of the data. So ಅದಕ್ಕೆ ಏನ್ ಹೇಳ್ತಾನ, ಅನ್ಸ್ಟ್ರಕ್ಚರ್ಡ್ ಡಾಟಾ ಏನದ ನಾವು ರೋಸ್ ಅಂಡ್ ಕಾಲಮ್ಸ್ ನಾಗ ಸ್ಟೋರ್ ಮಾಡಂಗಿಲ್ಲ. ಸೊ ಸ್ಟೋರ್ ಮಾಡಂಗಿಲ್ಲ ಅಂತಂದ್ರೆ ಡಾಟಾಬೇಸ್ ನಾಗ ಈಸಿಲಿ ಅದನ್ನ ಸಿಗಂಗಿಲ್ಲ ನಮಗಂತ ಹೇಳ್ತಾನ. ಓಕೆ, ಸೊ ಅದನ್ನ ರೋಸ್ ಅಂಡ್ ಕಾಲಮ್ಸ್ ನ ಮಾಡ್ಲಾಸಲಕ್ಕೆ ಡಾಟಾಬೇಸ್ ನಾಗ ಈಸಿಲಿ ಸಿಗಂಗಿಲ್ಲ. ಆಮೇಲೆ ಯಾವ್ದು ಡಾಟಾ ಗೆ ಹೋಗಿ ಕೊಡಂಗಿಲ್ಲ ಅದು. ಓಕೆ, ಅನ್ಸ್ಟ್ರಕ್ಚರ್ಡ್ ಡಾಟಾ ಏನಂದ್ರೆ ಸಪ್ರೇಟ್ ಹಂಗೆ ಹಿಂಗ್ ಹೋಗ್ಕೋತ ಹೋಗ್ತದೆ. ಹೊಸ ಬಂದಿರಲ್ಲ, ಹಂಗ ಅದನ್ನ ಬರಿಡ್ ಹಾಕೋತ್ ಹೋಗ್ತಿರ್ತದ. ಓಕೆ, ಬಟ್ ಏನದ ಡಾಟಾಬೇಸ್ ಒಂದ್ ಸ್ಟ್ರಕ್ಚರ್ಡ್ ಇತ್ತಂದ್ರ ಪರ್ಟಿಕ್ಯುಲರ್ ಡಾಟಾ ಮಾಡೆಲ್ ಆಗ ಡಾಟಾಬೇಸ್ ನಾಗ ಅದು ಕೂಡ್ತದ. ಓಕೆ, ಅದು ಸ್ಟ್ರಕ್ಚರ್ಡ್ ಇದ್ರ ಅಷ್ಟೇ. ಬಟ್ ಅದು ಅನ್ಸ್ಟ್ರಕ್ಚರ್ಡ್ ಅದ. ಸೊ ಅದೆಲ್ಲ ಹಳಿದೆಲ್ಲ ಹಂಗೆ ಬರಿಡ್ ಹಾಕೋತ್ ಹೊಂಟದ. ಸೊ ಏನ್ ಹೇಳಾಗತ್ತಾನೆ, ಏನೇ ಒಂದ್ ಡಿಫಿಕಲ್ಟಿ ಬಂದು ಒಂದ್ ಡಾಟಾಬೇಸ್ ನ ಏನೇ ನಾವ್ ತಗೋಬೇಕಾಗಿತ್ತು ಅನ್ಸ್ಟ್ರಕ್ಚರ್ಡ್ ಒಳಗ ಅಂತಂದ್ರೆ ಭಾಳ ಡಿಫಿಕಲ್ಟ್ ಅದ ಅಂತ ಹೇಳಿ ಹೇಳ್ತಾನೆ. ಓಕೆ, ಇಟ್ ಡಸ್ ನಾಟ್ ಫಾಲೋ ಎನಿ ರೂಲ್ ಆರ್ ಸಿಮೆಂಟಿಕ್ಸ್. ಅದಕ್ಕೆ ಯಾವ್ದು ಒಂದು ರೂಲ್ ಅಥವಾ ಒಂದು ಸಿಮೆಂಟಿಕ್ಸ್ ಇರಂಗಿಲ್ಲ ಅಂತ ಹೇಳ್ತಾನೆ. ಇಟ್ ಕ್ಯಾನ್ ಬಿ ಆಫ್ ಎನಿ ಟೈಪ್ ಅಂಡ್ ಹ್ಯಾನ್ಸ್ ಇಸ್ ಅನ್ಪ್ರಿಡಿಕ್ಟೇಬಲ್. ಸೊ ಯಾವುದೇ ಟೈಪ್ ಆಗಿರ್ಬೋದು ಮತ್ತೆ ಅದನ್ನ ಅನ್ಪ್ರಿಡಿಕ್ಟೇಬಲ್ ಅದ ಅಂತ ಹೇಳ್ತಾನೆ. ಓಕೆ, ಸೊ ದೀಸ್ ಆರ್ ದ introduction he has giving, like he has took some example of patient and doctor. So ಇನ್ನೊಮ್ಮೆ ಜಸ್ಟ್ ಗ್ಲಾನ್ಸ್ ಮಾಡಾಕತ್ತೀನಿ ನೋಡ್ರಿ. 3 ಮಂದಿ ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಬೈನ್, ಡಾಕ್ಟರ್ ಸ್ಟೇನ್ಲೆ ಅಂಡ್ ಡಾಕ್ಟರ್ ಮಾರ್ಕ್ ಅಂತ. ಓಕೆ, ಡಾಕ್ಟರ್ ಸ್ಟೇನ್ಲೆ ಕಡೆ ಒಬ್ಬನ್ ಪೇಷಂಟ್ ಇರ್ತಾನೆ. ಓಕೆ, ಅವನಿಗೆ ಏನಿರ್ತದೆ, ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪ್ರಾಬ್ಲಮ್ ಇರ್ತದೆ. ಓಕೆ, ಸೊ ಅನಂತರ ಗ್ಯಾಸ್ಟ್ರೋ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ. ಓಕೆ, ಸೊ ಈಗ ಏನ್ ಮಾಡ್ತಾರ, ಡಾಕ್ಟರ್ ಬೈನ್ ಮತ್ತೆ ಡಾಕ್ಟರ್ ಸ್ಟೇನ್ಲೆ ಏನ್ ಮಾಡ್ತಾರ, ಇಬ್ರು ಅದ್ರ ಮೇಲೆ ಏನೋ ರಿಸರ್ಚ್ ಮಾಡ್ತಿರ್ತಾರೆ. ಅದನ್ನ ಹೆಂಗ ಕ್ಯೂರ್ ಮಾಡ್ಬೇಕು ಅಂತ ಅದ್ರ ಮೇಲೆ ಏನೋ ವರ್ಕ್ ಮಾಡ್ತಿರ್ತಾರೆ. ಓಕೆ, ಫಾರ್ ದ ಲಾಂಗ್ ಟೈಮ್ ಅಂತಂದ್ರೆ ಇಟ್ ಮೇ ಬಿ ಇಯರ್, ಇಟ್ ಮೇ ಬಿ 2 years. ಅದರಿಂದ ಅವರು ವರ್ಕ್ ಮಾಡಿರ್ತಾರೆ. ಓಕೆ, ಸೊ ಅಲ್ಲೇನಂತೆ ಬಹಳಷ್ಟು ಇಮೇಲ್ಸ್ ನ ಅವ್ರು ಸೆಂಡ್ ಮಾಡ್ಕೊತಿರ್ತಾರೆ. ಓಕೆ, ಕರೆಕ್ಟ್. ಸೊ ಅವಾಗ ಏನಾಗ್ತದೆ ಅಂತಂದ್ರ ಡಾಕ್ಟರ್ ಸ್ಟೇನ್ಲೆ ಏನ್ ಮಾಡ್ತಾನೆ, ಏನೋ ಒಂದ್ ಕಾಂಬಿನೇಷನ್ ಆಫ್ ಡ್ರಗ್ಸ್ ಮಾಡಿ ಒಂದು ಮೆಡಿಸಿನ್ ರೆಡಿ ಮಾಡ್ತಾನೆ. ಓಕೆ, ಸೊ ಮೆಡಿಸಿನ್ ರೆಡಿ ಆದ್ಮೇಲೆ ಅದೇನಾಗ್ತದೆ, ಅವನಿಗೆ ಪೇಷಂಟ್ ಗ್ಯಾಸ್ಟ್ರೋ ರಿಲೇಟೆಡ್ ಏನ್ ಪೇಷಂಟ್ ಇರ್ತದಲ್ಲ ಅದು ಅವನಿಗೆ ಕ್ಯೂರ್ ಆಗ್ತದೆ. ಓಕೆ, ಸೊ ಕ್ಯೂರ್ ಆದ್ಮೇಲೆ ಏನ್ ಕಾಂಬಿನೇಷನ್ ಆಫ್ ಡ್ರಗ್ಸ್ ಮಾಡಿರ್ತಾನಲ್ಲ ಅದನ್ನ ಡಾಕ್ಟರ್ ಬನ್ನಿಗೆ ಇಮೇಲ್ ಮುಖಾಂತರ ಕಳ್ಸಿರ್ತಾನೆ. ಓಕೆ, ಯಾರು? ಡಾಕ್ಟರ್ ಸ್ಟೇನ್ಲೆ. ಓಕೆ,
ಸೊ ಅಲ್ಲಿ ಏನಾಯ್ತು ಅವ್ರದ್ದು ಮುಗೀತು. ಸೊ ಇಮೇಲ್ನಾಗ ಅವ್ರದೆಲ್ಲ ಡಾಟಾಬೇಸ್ ಅಂದ್ರೆ ಡಾಟಾಬೇಸ್ನಾಗ ಹೋಗಂಗಿಲ್ಲ ಯಾಕಂದ್ರೆ ಅದು ಅನ್ಸ್ಟ್ರಕ್ಚರ್ಡ್ ಇದೆ. ಓಕೆ, ಸೊ ಇಮೇಲ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ಸ್ಟ್ರಕ್ಚರ್. ಒಂದು ಪರ್ಟಿಕ್ಯುಲರ್ ಡಾಟಾಬೇಸ್ನಾಗ ಹೋಗಲ್ಲ, ಆ ಡಾಟಾ ಏನು ಇಮೇಲ್ನ ಹಂಗೆ ಹೋಗ್ಬಿಡ್ತದೆ. ಓಕೆ, ಸೊ ನೆಕ್ಸ್ಟ್ ಏನಾಗ್ತದೆ, ಆಫ್ಟರ್ ಸಮ್ ಟೈಮ್ಸ್ ಡಾಕ್ಟರ್ ಮಾರ್ಕ್ ಕಡೆನೂ ಒಬ್ಬನ್ ಪೇಷಂಟ್ ಬರ್ತಾನೆ, ಎಮರ್ಜೆನ್ಸಿ ಪೇಷಂಟ್ ಬರ್ತದೆ ರಿಲೇಟೆಡ್ ಟು ಸೇಮ್ ಪ್ರಾಬ್ಲಮ್ ಆಸ್ ಅ ಗ್ಯಾಸ್ಟ್ರೋ. ಇವ್ರಿಗೆ ಏನಿತ್ತಲ್ಲ ಅದನ್ನ ಬರ್ತಾನೆ. ಸೊ ಅವನಿಗೆ ಏನಾಗ್ತದೆ, ನಾರ್ಮಲ್ ಮೆಡಿಸಿನ್ಸ್ ಕೊಟ್ಟು ಕ್ಯೂರ್ ಮಾಡಕ್ ನೋಡ್ತಾನೆ ಯಾರು, ಡಾಕ್ಟರ್ ಮಾರ್ಕ್. ಬಟ್ ಅವನಿಗೆ ಕ್ಯೂರ್ ಆಗಂಗಿಲ್ಲ. ಅವಾಗ ಏನ್ ಮಾಡ್ತಾನ ಅವ ಏನ್ ಡಾಕ್ಟರ್ ಸ್ಟ್ರೇನ್ಲ ಏನ್ ಕಾಂಬಿನೇಷನ್ ಆಫ್ ಡ್ರಗ್ಸ್ ಮಾಡಿರ್ತಾನ ಅದನ್ನ ಸರ್ಚ್ ಮಾಡಕ್ ನೋಡ್ತಾನೆ ಯಾರು, ಡಾಕ್ಟರ್ ಮಾರ್ಕ್. ಬಟ್ ಅದು ಸಿಗಂಗಿಲ್ಲ ಯಾಕಂದ್ರೆ ಅದು ಅನ್ಸ್ಟ್ರಕ್ಚರ್ಡ್ ಡಾಟಾ ಅದ. ಸೊ ಅದು ಹಂಗೆ ಹಿಂಗ್ ಹೋಗಿ ಕುಂತ ಬಿಟ್ಟದ. ಓಕೆ, ನೀವು ಅದೇ ಹೇಳಿದ್ರೆ ಒಂದು ಎಕ್ಸಾಂಪಲ್, ಸ್ಟೋರ್ ರೂಮ್ ಒಳಗೆ ಎಸ್ ನಂಬರ್ ಆಫ್ ನೀವು ಥಿಂಗ್ಸ್ ಹಂಗೆ ಅಪ್ಡೇಟ್ ಮಾಡ್ಕೊತ ಹೋಗ್ತೀರಿ, ಹಳಿದೆಲ್ಲ ಹಂಗೆ ಹಿಂದ ಬರಿಡ್ ಆಗ್ತಿರ್ತದೆ. ನೀವು ನೋಡ್ರಿ ಯಾವ್ದಾದ್ರು ಕೊಳೆ ಹಂತದ ಇತ್ತು ಅಂದ್ರೆ, ಇಟ್ ಮೇ ಬಿ ಎನಿ ಫರ್ನಿಚರ್ಸ್ ಅವು ಇತ್ತು ಅಂದ್ರೆ ಹುಳ, ಫರ್ನಿಚರ್ಸ್ ಹಳಿದ್ ಇಟ್ಟು ಫರ್ನಿಚರ್ಸ್ ಎಲ್ಲ ಹುಳ ಹೋಗ್ತಾವ. ಓಕೆ, ಆಮೇಲೆ ಏನಾದ್ರು ಜಂಗ್ ಹಿಡದಿತ್ತು, ಐರನ್ ರಿಲೇಟೆಡ್ ಮಟೀರಿಯಲ್ಸ್ ಇತ್ತು ಅಂದ್ರೆ ಜಂಗ್ ಹಿಡದ್ ಹೋಗ್ಬಿಡ್ತಾವ. ಸೊ ಅಂದ್ರೆ ಅಲ್ಲಿಂದ ಅಲ್ಲೇ ಹೋಗ್ಬಿಡಾಗತ್ತಾವ, ಹಳಿ ಥಿಂಗ್ಸ್ ಎಲ್ಲ ಹೋಗ್ತಾವ. ಓಕೆ, ಸೊ ಅವ ಎಷ್ಟೇ ಡಾಕ್ಟರ್ ಮಾರ್ಕ್ಸ್ ಸರ್ಚ್ ಮಾಡ್ರು ಅವನಿಗೆ ಸಿಗಂಗಿಲ್ಲ. ಯಾಕಂತಂದ್ರ ಅವ ಇಮೇಲ್ ನ ಮುಖಾಂತರ ಕಳ್ಸಾನ ವಿಚ್ ಈಸ್ ಅನ್ಸ್ಟ್ರಕ್ಚರ್ಡ್ ಡಾಟಾ. ಸೊ ಅವ ಟೋಟಲಿ ಏನ್ ಹೇಳಾಗತ್ತಾನಂತಂದ್ರ ಅನ್ಸ್ಟ್ರಕ್ಚರ್ಡ್ ಡಾಟಾ ಯಾವ್ದು ಒಂದ್ ಪರ್ಟಿಕ್ಯುಲರ್ ಫಾರ್ಮೆಟ್ನಾಗ ಅಥವಾ ರೋಸ್ ಅಂಡ್ ಕಾಲಮ್ಸ್ ನಾಗ ಇರಂಗಿಲ್ಲ. ಸೊ ಅದ್ರ ಸಲುವಾಗಿ ಏನದ ಅಂತಂದ್ರೆ ನಾವ್ ಎಲ್ಲೇ ಸರ್ಚ್ ಮಾಡಿದ್ರು ಅದು ನಮಗ್ ಸಿಗದ ಡಿಫಿಕಲ್ಟ್ ಟಾಸ್ಕ್ ಅದ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್ ವಾಟ್ ಹಿ ಹ್ಯಾಸ್ ಗಿವನ್ ಫಾರ್ ದ ಅನ್ಸ್ಟ್ರಕ್ಚರ್ಡ್ ಡಾಟಾ. Everyone understood about this introduction? Please reply. Example ತಗೊಂಡು ಏನು ಇಂಟ್ರೊಡಕ್ಷನ್ ಕೊಟ್ಟಾನಲ್ಲ ಅದು ಅಂಡರ್ಸ್ಟ್ಯಾಂಡ್ ಆಯ್ತಾ ಎಲ್ಲರಿಗೂ? I want reply from everyone. Please reply. I want reply from everyone. Okay. Okay, next we'll see the characteristics of unstructured data. Okay, so one figure ಹಾಕಿ ತೋರ್ಸಾಕತ್ತಾನ ನೋಡ್ರಿ. The characteristics of unstructured data are depicted as shown in the figure below. Okay, one figure ಹಾಕಿ unstructured data the characteristics ನ ಹೇಳಾಕತ್ತಾನ. Okay, so see here these are the some characteristics of unstructured data. Okay, so first ಏನದ, it does not conforms to the data model. Okay, ಆಗ್ಲೇನೆ ಹೇಳ್ದ. ಈಗ ನೋಡ್ರಿ ಅದೇ ಎಕ್ಸಾಂಪಲ್ ಒಳಗೆ ಏನದ, ಡಾಕ್ಟರ್ ಸ್ಟೆನ್ಲೆ ಡಾಕ್ಟರ್ ಬೆನ್ನಿಗೆ ಮೇಲ್ ಕಳ್ಸಾನ. ಓಕೆ, ಅನ್ಸ್ಟ್ರಕ್ಚರ್ಡ್ ಮೇಲ್. ಓಕೆ, ಅದು ಯಾವ್ದು ಒಂದು ಫಾರ್ಮೆಟ್ ನಾಗ ಇಲ್ಲ. ಓಕೆ, ಸೊ ಯಾವ್ದೋ ಒಂದು ಫಾರ್ಮೆಟ್ ನಾಗ ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಡಾಟಾ ಬೇಸ್ ನಾಗ ಅದು ಹೋಗ್ಕೊಡಂಗಿಲ್ಲ, ಅಥವಾ ಯಾವ್ದೋ ಒಂದು ಡಾಟಾ ಮಾಡೆಲ್ ರಿಲೇಟೆಡ್ ಅದು ಹೋಗಂಗಿಲ್ಲ ಅಂತ ಹೇಳ್ತಾನೆ. ಓಕೆ, when it is structured ಅದು ಒಂದು ಪರ್ಟಿಕ್ಯುಲರ್ ಫಾರ್ಮೆಟ್ ನಾಗ ಇರ್ತದ, ಆ ಫಾರ್ಮೆಟ್ ನಾಗ ಹೋಗಿ ಆ ಡಾಟಾ ಮಾಡೆಲ್ ನಾಗ ಕೊಡ್ತದೆ. ಓಕೆ, ಬಟ್ ಇಲ್ಲಿ ಏನಿರ್ತದ ಯಾವ್ದು ಒಂದು ಫಾರ್ಮೆಟ್ ನಾಗ ಇರಂಗಿಲ್ಲ. ಸೊ ಅದಕ್ಕೆ ಒಂದು ಯಾವ್ದು ಒಂದು ಡಾಟಾ ಮಾಡೆಲ್ಗೆ ಅದು ಹೋಗಂಗಿಲ್ಲ ಅಂತ ಅದ. ಸೊ ಇಟ್ ಡಸ್ ನಾಟ್ ಕನ್ಫರ್ಮ್ಸ್ ಟು ಎನಿ ಡಾಟಾ ಮಾಡೆಲ್. ಯಾವುದೇ ಒಂದು ಡಾಟಾ ಮಾಡೆಲ್ ಅದ ಕನ್ಫರ್ಮೇಶನ್ ಕೊಡಂಗಿಲ್ಲ ಅಂತ ಹೇಳ್ತದೆ ಯಾವುದು ಅನ್ಸ್ಟ್ರಕ್ಚರ್ಡ್ ಡಾಟಾ. ಓಕೆ, ನೆಕ್ಸ್ಟ್ ಡಾಟಾ ಕ್ಯಾನಾಟ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಓಕೆ, ವೆರಿ ಗುಡ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಡಾಟಾ ಸ್ಟ್ರಕ್ಚರ್ ಏನದ ರೋಸ್ ಅಂಡ್ ಕಾಲಮ್ಸ್ ಒಳಗ ಸ್ಟೋರ್ ಆಗಂಗಿಲ್ಲ. ಓಕೆ, ಬಿಕಾಸ್ ಇಟ್ ಈಸ್ ಅನ್ಫಾರ್ಮೆಟೆಡ್. ಸೊ ಅನ್ಫಾರ್ಮೆಟೆಡ್ ಡಾಟಾ ಇಲ್ಲಿ ರೋಸ್ ಅಂಡ್ ಕಾಲಮ್ಸ್ ನಾಗ ಸ್ಟೋರ್ ಆಗಂಗಿಲ್ಲ. ಓಕೆ, ಸೊ ದ ನೆಕ್ಸ್ಟ್ ಪಾಯಿಂಟ್ ಇಸ್ ನಾಟ್ ಇನ್ ಎನಿ ಪರ್ಟಿಕ್ಯುಲರ್ ಫಾರ್ಮೆಟ್ ಆರ್ ಸೀಕ್ವೆನ್ಸ್. ಓಕೆ, ರೋಸ್ ಅಂಡ್ ಕಾಲಮ್ಸ್ ನಾಗ ಇರಂಗೇ ಇಲ್ಲ ಅಂತಂದ್ರೆ ಯಾವ್ದು ಒಂದು ಫಾರ್ಮೆಟ್ ನಾಗೂ ಇರಂಗಿಲ್ಲ, ಒಂದು ಸೀಕ್ವೆನ್ಸ್ ನಾಗೂ ಇರಂಗಿಲ್ಲ. ಓಕೆ, ನಾಟ್ ಈಸಿಲಿ ಯೂಸೇಬಲ್ ಬೈ ಅ ಪ್ರೋಗ್ರಾಮ್. ಓಕೆ, ನೋಡ್ರಿ ಆಗ್ಲೇನೆ ಎಕ್ಸಾಂಪಲ್ ಒಳಗೆ ಹೇಳಿದ್ವಿ ನಾವು, ಆ ಮೇಲ್ ಕಳ್ಸಿದೆಲ್ಲ ಹಿಂದ್ ಹೋಗ್ಬಿಡ್ತದೆ. ಓಕೆ, ಸೊ ಅದನ್ನ ನಾವು ರೀಯೂಸ್ ಮಾಡಕ್ ಬರಂಗಿಲ್ಲ. ಸೊ ಅದನ್ನ ಒಂದು ಪ್ರೋಗ್ರಾಮರ್ನಾಗ ಅದನ್ನ ತಗೋಬೇಕು, ಆ ಡಾಟಾನ ತಗೋಬೇಕಂತಂದ್ರೆ ನಮ್ಗೆ ಈಸಿಲಿ ಆಕ್ಸೆಸ್ ಮಾಡಕ್ ಬರಂಗಿಲ್ಲ. ಸೊ ಯಾಕಂದ್ರೆ ಅದು ಪರ್ಟಿಕ್ಯುಲರ್ ರೋಸ್ ಅಂಡ್ ಕಾಲಮ್ಸ್ ಪರ್ಟಿಕ್ಯುಲರ್ ಫಾರ್ಮೆಟ್ ನಾಗ ಇಲ್ಲ. ಸೊ ಅದಕ್ಕೆ ಅದನ್ನ ನಮ್ಗೆ ಯೂಸ್ ಮಾಡಕ್ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಡಸ್ ನಾಟ್ ಅಲೋ ಎನಿ ರೂಲ್ ಆರ್ ಸಿಮೆಂಟಿಕ್ಸ್. ಓಕೆ, ಸೊ ಅದಕ್ಕೆ ಏನೇನೇ ಇಲ್ಲ, ಅದು ರೂಲ್ಸ್ ಇಲ್ಲ, ಸಿಮೆಂಟಿಕ್ಸು ಇಲ್ಲ. ಓಕೆ, ನಿಮ್ಮಂಗ ಅದ ಅದು, ನಿಮ್ಗೆ ಯಾವಾಗ ಬೇಕು ಹೆಂಗ್ ಬೇಕು ಹಂಗ್ ಮಾಡ್ತಿಲ್ಲ ಹಂಗ. ಅದನ್ನ ಅನ್ಸ್ಟ್ರಕ್ಚರ್ಡ್ ಡಾಟಾಕ್ಕೂ ಯಾವ್ದು ಒಂದು ರೂಲ್ ಇಲ್ಲ, ಏನೋ ಒಂದು ಸಿಮೆಂಟಿಕ್ಸ್ ಇಲ್ಲ ಅಂತ ಹೇಳ್ತೀವಿ. ಓಕೆ, ಸೊ ದ ನೆಕ್ಸ್ಟ್ ಇಸ್ ಲಾಸ್ಟ್ ಒನ್ ಇಸ್ has no easily identifiable structure. So ಯಾವ್ದಕ್ಕೆ ಒಂದು identifiable ಒಂದು ಸ್ಟ್ರಕ್ಚರ್ ಅನ್ನೋದು ಇದಕ್ಕೆ ಇಲ್ಲ ಅಂತ ಹೇಳ್ತಾನೆ. So these are the some characteristics of the unstructured data, that is it doesn't have any
data model. Okay, it doesn't have any rows and columns. Okay, one format ಮತ್ತು ಒಂದು ಸೀಕ್ವೆನ್ಸ್ ಇಲ್ಲ, ಈಸಿಲಿ accessible ಮಾಡಕ್ ಬರಂಗಿಲ್ಲ, ರೂಲ್ಸ್ ಅಂಡ್ ಸಿಮೆಂಟಿಕ್ಸ್ ಇಲ್ಲ, ಆಮೇಲೆ ಅನ್ಡೆಫಿನೇಬಲ್ ಸ್ಟ್ರಕ್ಚರ್ ಅದ ಅಂತೇಳಿ ಹೇಳ್ತಾನೆ. ಅಂದ್ರೆ ಯಾವ್ದು ಒಂದು ಸ್ಟ್ರಕ್ಚರ್ ಇಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅನ್ಸ್ಟ್ರಕ್ಚರ್ಡ್ ಡಾಟಾ. ತಿಳಿತಾ? ನಿಮ್ ಹಂಗ ಅದ ಅನ್ಸ್ಟ್ರಕ್ಚರ್ಡ್ ಡಾಟಾ, ಇವೆಲ್ಲ ರೂಲ್ಸ್ ನಿಮ್ಗೆ ಅಪ್ಲೈ ಆಗ್ತದೆ ನೋಡಿ. Clear about the unstructured data? Please reply. Everyone clear about the unstructured data? Everyone, I want reply from everyone. Characteristics of unstructured data. ಹೆಂಗ್ ನೆನ್ಪಿಟ್ಕೋರಿ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ BCS ಎಕ್ಸಾಮ್ ಸ್ಟೂಡೆಂಟ್ಸ್ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ, ನಿಮಗ್ ತಾನೇ ನೆನ್ಪು ಬರ್ತದ. ಓಕೆ ಓಕೆ, ಸುಮ್ ಮಜಾಕ್ ಮಾಡತ್ತೀನಿ, ಆಮೇಲೆ ಸೀರಿಯಸ್ ಆಗಿ ತಗೋಬೇಡದ, ಹಿಂಗ ಅಂದಾರ ಮಾಡಮ್ ಅಂತ. ಓಕೆ, ಜಸ್ಟ್ ಐ ಆಮ್ ಜೋಕಿಂಗ್. Okay, so next we'll go for the next topic called as where does unstructured data comes from. Okay, so unstructured data ಎಲ್ಲಿಂದ ಬರ್ತದೆ ಅಂತ ಹೇಳಿ. ಓಕೆ, ನಾವು ಹೆಂಗ ಸ್ಟ್ರಕ್ಚರ್ಡ್ ಡಾಟಾನ ಎಲ್ಲಿಂದ ಬರ್ತದೆ ನೋಡಿದ್ವಲ್ಲ, ಹಂಗಿಲ್ಲ ಅನ್ಸ್ಟ್ರಕ್ಚರ್ಡ್ ಡಾಟಾನ ಎಲ್ಲಿಂದ ಬರ್ತದೆ ಅಂತ ಹೇಳಿ ನೋಡೋಣ. ಓಕೆ, ಬ್ರಾಡ್ಲಿ ಸ್ಪೀಕಿಂಗ್ ಎನಿಥಿಂಗ್ ಇನ್ ಅ ನಾನ್ ಡಾಟಾಬೇಸ್ ಫಾರ್ಮ್ ಈಸ್ ಅನ್ಸ್ಟ್ರಕ್ಚರ್ಡ್ ಡಾಟಾ. ಓಕೆ, ಸೊ ಯಾವುದೇ ಒಂದು ನಾನ್ ಡಾಟಾಬೇಸ್ ಫಾರ್ಮ್ನಾಗ ಇದ್ದಿದ್ದನ್ನ ನಾವು ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಕರಿತೀವಿ. ಓಕೆ, ಸೊ ಏನೇ ಇರ್ಲದು ಒಂದು ನಾನ್ ಡಾಟಾಬೇಸ್ ಫಾರ್ಮ್ನಾಗ ಇತ್ತಂದ್ರೆ ಅದನ್ನ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತೇಳಿ ಕರಿತೀವಿ. ಓಕೆ, ಸೊ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 categories. ಇಲ್ಲಿ ನೋಡ್ರಿ, ಅನ್ಸ್ಟ್ರಕ್ಚರ್ಡ್ ಡಾಟಾನ ನಾವು where does it come forms ನ ನಾವು 2 categories ಒಳಗ ಮಾಡಾಕತ್ತೀವಿ. ಒನ್ ಇಸ್ ಬಿಟ್ ಮ್ಯಾಪ್ ಆಬ್ಜೆಕ್ಟ್ ಅಂಡ್ ಸೆಕೆಂಡ್ ಒನ್ ಇಸ್ ಟೆಕ್ಸ್ಚುಯಲ್ ಆಬ್ಜೆಕ್ಟ್. ಓಕೆ, ಬಿಟ್ ಮ್ಯಾಪ್ ಆಬ್ಜೆಕ್ಟ್ ಅಂತಂದ್ರೆ ನಿಮ್ದು ಆಡಿಯೋ, ವಿಡಿಯೋ, ಇಮೇಜಸ್ ಇವೆಲ್ಲ ಇರ್ತಾವಲ್ಲ, ಅದಕ್ಕೆ ಬಿಟ್ ಮ್ಯಾಪ್ ಆಬ್ಜೆಕ್ಟ್ಸ್ ಅಂತ ಕರೀತಾನೆ. ಟೆಕ್ಸ್ಚುಯಲ್ ಆಬ್ಜೆಕ್ಟ್ ಅಂತಂದ್ರೆ ನಿಮ್ದು ವರ್ಡ್ ಡಾಕ್ಯುಮೆಂಟ್ ಇರ್ಲಿ, ಇಮೇಲ್ಸ್ ಇರ್ಲಿ, ಓಕೆ, ಸ್ಪ್ರೆಡ್ ಶೀಟ್ ಇರ್ಲಿ, ಸೊ ಇವಕ್ಕೆಲ್ಲ ನಾವು ಟೆಕ್ಸ್ಚುಯಲ್ ಡಾಕ್ಯುಮೆಂಟ್ಸ್ ಅಂದ್ರೆ ವಿಚ್ ಆರ್ ಇನ್ ದ ಫಾರ್ಮ್ಸ್ ಆಫ್ ಟೆಕ್ಸ್ಟ್. ಯಾವ ಫೈಲ್ ಟೆಕ್ಸ್ಟ್ ಫಾರ್ಮೆಟ್ ನಾಗ ಇರ್ತಾವ ಅವಕ್ಕೆಲ್ಲ ಟೆಕ್ಸ್ಚುಯಲ್ ಆಬ್ಜೆಕ್ಟ್ ಅಂತ ಕರೀತಾನೆ. ಯಾವ ಫಾರ್ಮ್ ಇಮೇಜಸ್, ವಿಡಿಯೋಸ್, ಆಡಿಯೋಸ್ ಇರ್ತದಲ್ಲ, ನಿಮ್ದು ಇಮೇಜಸ್ ನಾಗ ಯಾವುದೇ ಇರ್ಲಿ, GIF ಇರ್ಬೋದು, .png ಇರ್ಬೋದು, ಸೊ ಯಾವುದೇ ಇಲ್ಲ ಅವಕ್ಕೆಲ್ಲಕ್ಕೂ ಬಿಟ್ ಮ್ಯಾಪ್ ಆಬ್ಜೆಕ್ಟ್ ಅಂತ ಕರೀತಾನೆ. ಓಕೆ, ಸೊ ಟೋಟಲಿ he is saying that ನಾನ್ ಡಾಟಾಬೇಸ್ ಫಾರ್ಮ್ ಇದ್ದಿದ್ದನ್ನೆಲ್ಲ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಕರೆಯಕತ್ತಾನ. ಓಕೆ, ಇದ್ರಾಗ 2 ಟೈಪ್ಸ್ ಅದಾವ. One is bitmap object and second one is textual object. Okay, bitmap ಅಂದ್ರೆ image, audios, videos ಇರ್ತದ ಅಂತಾನ. ಆಮೇಲೆ ಇದ್ರಾಗ ಏನ್ ಟೆಕ್ಸ್ಟ್ ರಿಲೇಟೆಡ್ ಇನ್ಫಾರ್ಮೇಟ್ ಇರ್ತದ ಅವಕ್ಕೆಲ್ಲ ಟೆಕ್ಸ್ಚುಯಲ್ ಆಬ್ಜೆಕ್ಟ್ ಅಂತ ಕರೀತಾನೆ. ಓಕೆ, ನೆಕ್ಸ್ಟ್ ಫ್ರಮ್ ರೆಫರಿಂಗ್ ದ ಅಬೌವ್ ಫಿಗರ್. ಓಕೆ, ಫಸ್ಟ್ ಫಿಗರ್ ತೋರಿಸ್ತಾನೆ ನಿಮ್ಗೆ. From referring the above figure, let us take the above example for the email communication between Dr. Ben and Dr. Stanley. Okay, ಸೊ ಆಗ್ಲೇದೇನ್ ಇಮೇಲ್ ಕನ್ವರ್ಸೇಷನ್ ಆತಲ್ಲ ಡಾಕ್ಟರ್ ಬ್ಯಾನ್ ಮತ್ತೆ ಡಾಕ್ಟರ್ ಸ್ಟೇನ್ಲೆ ಇದೆ. ಸೊ ಅದ್ರದ್ದು ಕನ್ವರ್ಸೇಷನ್ ತಗೋಗತ್ತಾನ ಎಕ್ಸಾಂಪಲ್ ಅಂತ ಹೇಳಿ. Even though email messages like the one exchanged by Dr. Ben and Dr. Stanley are organized in database such as Microsoft Exchanger or Lotus Notes, the body of the email is essentially raw data or raw data that is free form text without any structure. Okay, ನೀವು ಆಗ್ಲೇ ಇದು ಕನ್ವರ್ಸೇಷನ್ ಬಿಟ್ವೀನ್ ಡಾಕ್ಟರ್ ಬ್ಯಾನ್ ಅಂಡ್ ಡಾಕ್ಟರ್ ಸ್ಟೆನ್ಲೆದು ತಗೊಂಡ್ರಿ ಅಂತಂದ್ರೆ, ಸೊ ಅಲ್ಲೇನ್ ಏನಾಗತ್ತಾನಂತಂದ್ರೆ ಆ ಡಾಟಾ ಬೇಸ್ ಏನದ ಒಂದ್ ಲೋಟಸ್ ನೋಟ್ ಅದ ಅಥವಾ ಒಂದ್ ರಾ ಡಾಟಾ ಅದ ಅಂತ ಹೇಳ್ತಾನೆ. ಅಂದ್ರೆ ಫ್ರೀ ಫಾರ್ಮ್ ಟೆಕ್ಸ್ಟ್ ಅದ ಅಂತ ಹೇಳ್ತಾನೆ. ಓಕೆ, ವಿತೌಟ್ ಎನಿ ಸ್ಟ್ರಕ್ಚರ್ ಅಂತಂದ್ರೆ ಲೈಕ್ ನೀವು ಟೆಕ್ಸ್ಟ್ ಒಳಗ ಅಲ್ಲಿ ನೋಡಿರ್ತಿರಲ್ಲ ಬಾಡಿ, ಇಮೇಲ್ ಬಾಡಿ ಒಳಗೆ ಏನಿರ್ತದ ಅಲ್ಲಿ ಏನೂ ಒಂದ್ ನಿಮಗ್ ಸ್ಟ್ರಕ್ಚರ್ ಇರಂಗಿಲ್ಲ. ನಿಮ್ಗೆ ಏನ್ ಬೇಕ ಅದನ್ನೆಲ್ಲ ಸೈನ್ ಮಾಡ್ಕೊತ ಹೋಗ್ತೀರಿ. ಇಮೇಲ್ ಬಾಡಿ ಎಲ್ಲಾರು ಬರ್ದಿರ ಅಂತ ಅನ್ಕೋತೀನಿ ಇಮೇಲ್. ಓಕೆ, ಸೊ ಇಮೇಲ್ ಬಾಡಿ ಒಳಗೆ ಏನದ ಏನು ಒಂದ್ ಸ್ಟ್ರಕ್ಚರ್ ಇರಂಗಿಲ್ಲ. ಓಕೆ, ಸೊ ಅದೊಂದ್ ಫ್ರೀ ಫಾರ್ಮ್ ಇರ್ತದ ಅಂತ ಹೇಳ್ತಾನ. ಸೊ ಅದನ್ನ ಒಂದು ರಾ ಡಾಟಾ ಅಂತ ಕರಾಕತ್ತಾನ. ಓಕೆ, ಸೊ ಅದೊಂದು ನಾವು ಮೈಕ್ರೋಸಾಫ್ಟ್ ಎಕ್ಸ್ಚೇಂಜ್ ನೋಟ್ ಅಂತ ತಗೋಬಹುದು, ಇಲ್ಲ ಅಂದ್ರೆ ಒಂದು ಲೋಟಸ್ ನೋಟ್ ಅಂತ ಅಂದ್ರೆ ಇಮೇಲ್ ಒಳಗೆ ಏನ್ ಇರ್ತದಲ್ಲ ನಿಮ್ ಬಾಡಿ ಆಫ್ ದ ಟೆಕ್ಸ್ಟ್ ಇರ್ತದಲ್ಲ ಅದಕ್ಕ ಲೋಟಸ್ ನೋಟ್ ಅಂತ ಕರಿತೀವಿ, ಇಲ್ಲ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸ್ಚೇಂಜ್ ನೋಟರ್ ಅಂತ ಕರಿತೀವಿ. ಸೊ ಅದನ್ನ ನಾವು ಇಮೇಲ್ ಮೆಸೇಜ್ ನಾಗ ಸೆಂಡ್ ಮಾಡಿದ್ದ ಅಂದ್ರೆ ಎಕ್ಸಾಂಪಲ್ ಆಫ್ ದ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಹೇಳ್ತಾನೆ. ಓಕೆ,
ಸೊ ಇಲ್ಲಿ ನೋಡ್ರಿ ಅನ್ಸ್ಟ್ರಕ್ಚರ್ಡ್ ಡಾಟಾ ಎಲ್ಲಿಂದ ಬರ್ತದೆ ಅಂತ ಹೇಳಕದಾನ. ಸೊ ವೆಬ್ ಪೇಜಸ್ ನಾಗ ಇದ್ದಿದ್ದು ಅನ್ಸ್ಟ್ರಕ್ಚರ್ಡ್ ಡಾಟಾ, ಮೆಮೋಸ್ ಒಳಗೆ ಇದ್ದಿದ್ದು ಅನ್ಸ್ಟ್ರಕ್ಚರ್ಡ್ ಡಾಟಾ, ವಿಡಿಯೋಸ್ ವಿಡಿಯೋಸ್, ಇಮೇಜಸ್, body of the email, word document, ppt, charts, reports, white papers and surveys, these all are the unstructured data. So ಇದನ್ನ source of data structure source of structured data ಅಂತ, ಸಾರಿ ಅನ್ಸ್ಟ್ರಕ್ಚರ್ಡ್ ಡಾಟಾ, ಸ್ಟ್ರಕ್ಚರ್ಡ್ ಅಲ್ಲ ಅನ್ಸ್ಟ್ರಕ್ಚರ್ಡ್ ಡಾಟಾ. ಓಕೆ, ನೀವು ನಿನ್ನೆ ಕ್ಲಾಸ್ ನಾಗ ನೋಡಿದ್ರಿ ಸ್ಟ್ರಕ್ಚರ್ಡ್ ಡಾಟಾ ಎಲ್ಲಿಂದ ಬರ್ತದೆ ಅಂತ ಹೇಳಿ. ಓಕೆ, ಆಕ್ಸೆಸ್ ದಟ್ ಈಸ್ ಡಾಟಾ ಬೇಸ್ ನಿಂದ ಬರ್ತದೆ. ಆಮೇಲೆ ನೆನ್ಪದ ಸ್ಟ್ರಕ್ಚರ್ಡ್ ಇಂದ ಡಾಟಾಬೇಸ್ ನಿಂದ ಬರ್ತದೆ. ಆಮೇಲೆ ಎಕ್ಸೆಲ್ ತಗೋಬಹುದು. ಓಕೆ, ಆಮೇಲೆ ಮತ್ತೇನೇನ್ ತಗೊಂಡ್ರಿ ಅಲ್ಲ ನಾನು ಕರೆದ್ ನನಗೆ just a second here. ಇಲ್ಲದ ನೋಡಿ, ಡಾಟಾಬೇಸ್, ಸ್ಪ್ರೆಡ್ಶೀಟ್, SQL, OLTP ಇವೆಲ್ಲಾನು ಸೋರ್ಸ್ ಆಫ್ ಸ್ಟ್ರಕ್ಚರ್ ಡಾಟಾ ಅನ್ಬೋದು. ಇವೆಲ್ಲ ಏನದಾವಲ್ಲ ತಳಗಿಂದ ಇವೆಲ್ಲ ಸೋರ್ಸ್ ಆಫ್ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತೇಳಿ ಅನ್ಬೋದು. ಓಕೆ, ಸೊ ಯಾವ್ಯಾವ ಅಂತಂದ್ರೆ ವೆಬ್ ಪೇಜಸ್, ಮೆಮೋಸ್, ವಿಡಿಯೋಸ್, ಇಮೇಜಸ್, ಬಾಡಿ ಆಫ್ ದ ಇಮೇಲ್, ವರ್ಡ್ ಡಾಕ್ಯುಮೆಂಟ್, PPT, ಚಾರ್ಟ್ಸ್, ರಿಪೋರ್ಟ್ಸ್, ವೈಟ್ ಪೇಪರ್ ಅಂಡ್ ಸರ್ವಿಸ್, ದಿಸ್ ಆಲ್ ಆರ್ ದ ಸೋರ್ಸ್ ಆಫ್ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತೇಳಿ ಕರಿಬಹುದು. ಅಂದ್ರೆ ಎಲ್ಲಿ ನಮ್ಗೆ unstructured data barakatudante. Okay, lot of unstructured data is also noisy text such as chats, emails and SMS. Okay, so noisy text ಇರ್ತದೆ ಅಂತ ಹೇಳ್ತಾನೆ. ಸೊ noisy text ಅಂತಂದ್ರೆ ಏನಂತಾರೆ, ಒಂದು ಕರೆಕ್ಟ್ ಫಾರ್ಮೆಟ್ ನಾಗ ಇರಂಗಿಲ್ಲ ಅದು. ಓಕೆ, ಸೊ ಅದಕ್ಕೆ noisy text ಅಂತ ಕರಿತಾನೆ. ಲೈಕ್ ಚಾರ್ಟ್ಸ್, ನೀವು ಆಡಿಯೋ ಚಾರ್ಟ್ ಮಾಡ್ತೀರಿ. ಓಕೆ, ಸೊ ಆಡಿಯೋ ಚಾರ್ಟ್ ಒಳಗೆ ನಿಮ್ದು ಏನಿರ್ತದೆ, ಅನ್ರಿಲೇಟೆಡ್ ಜಾಸ್ತಿ ಇರ್ತದೆ. ಓಕೆ, ನೆಕ್ಸ್ಟ್ ಇಮೇಲ್ಸ್, SMS ಇವಕ್ಕೆಲ್ಲ noisy text ಅಂತ ಕರೀತಾನೆ. ಓಕೆ, the knowledge of noisy text differs significantly from the structured form of the language. Okay, noisy text ಮತ್ತೆ structured form ಎರಡು ಡಿಫ್ರೆಂಟ್ ಅದಾವ ಅಂತ ಹೇಳ್ತಾನೆ. So this is about the topic called as where does the unstructured data comes from. Okay, so unstructured data ಎಲ್ಲಿಂದ ಬರ್ತದೆ ಅಂತ ಹೇಳಿ. ಸೊ unstructured data ನ ಟೋಟಲಿ ನಾನ್ ಡಾಟಾಬೇಸ್ ನಾಗ ಇರ್ಲಾದಕ್ಕೆ unstructured data ಅಂತೇಳಿ ಕರಿಬಹುದು. ಓಕೆ, ಸೊ ಇದರ ಟೂ ಟೈಪ್ಸ್ ಅಂತ ಹೇಳ್ಬೋದು. ಒನ್ ಇಸ್ ಬಿಟ್ ಮ್ಯಾಪ್ ಅಂಡ್ ಒನ್ ಇಸ್ ಟೆಕ್ಸ್ಚುಯಲ್. ಇಮೇಜ್, ವಿಡಿಯೋಸ್ ಅವಕ್ಕೆಲ್ಲ ಬಿಟ್ ಮ್ಯಾಪ್ ಅಂತ ಕರೀತಾನೆ. ಟೆಕ್ಸ್ಟ್ ರಿಲೇಟೆಡ್ ಇದೆಲ್ಲ ಟೆಕ್ಸ್ಚುಯಲ್ ಅಂತ ಕರೀತಾನೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಾಗ ಡಾಕ್ಟರ್ ಬೆನ್ ಮತ್ತೆ ಡಾಕ್ಟರ್ ಸ್ಟ್ರೇನ್ಲರ್ ಇಮೇಲ್ ಕನ್ವರ್ಸೇಷನ್ ಅದಲ್ಲ, ಅದು ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಹೇಳಕತ್ತಾನ. ಓಕೆ, ಸೊ ಆಮೇಲೆ ಎಲ್ಲಿಂದ ಬರ್ತಾವ ಅಂತಂದ್ರೆ these are the examples he has giving where the unstructured data comes from. So everyone understood about the where does unstructured data comes from. ರಿಷಿ ತಗೊಂಡಿನಪ್ಪಿ ಅಟೆಂಡೆನ್ಸ್, ರಿಷಿ ಅಟೆಂಡೆನ್ಸ್ ತಗೊಂಡಿನಿ. everyone understood about the unstructured data, where does the unstructured data comes from, please reply. Okay, so we'll stop now. Only 1 minute 46 seconds remaining. So we'll continue in the next class. Okay, next class na continue ಮಾಡೋಣ. ಇನ್ನ ಬಹಳಷ್ಟು ಟಾಪಿಕ್ಸ್ ಅದಾವ ಅನ್ಸ್ಟ್ರಕ್ಚರ್ಡ್ ಡಾಟಾ ಒಳಗ, ಇನ್ನ ಬಹಳಷ್ಟು ಟಾಪಿಕ್ಸ್ ಅದಾವ. we'll continue in the next class. Okay, if you have any doubts then you can ask me. Okay, any doubts, anybody have any doubts regarding today's class? Unstructured data example, characteristics of unstructured data and where does the unstructured data comes from. ಈ ಮೂರು ಟಾಪಿಕ್ಸ್ ನಾಗ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ರಿಪ್ಲೈ ಮಾಡ್ರಿ, ಇಲ್ಲ ಅಂತಾರೆ. No doubts? Okay, then we'll stop now. Thank you all.